ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸಣ್ಣ ಆಟವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ಗಂಗಾ ಪರಮ್ಮಳೊಂದಿಗೆ ಬಸವಣ್ಣ ದೇವರ ಗುಡಿಗೆ ಬಂದು ಅಲ್ಲಿ ಪೂಜಾರಿಯ ಕೂಡ ಸಂಭಾಷಣೆ ಮಾಡ್ತಾ ಇರುವಾಗ ಕಾಮುಕ ದೃಷ್ಟಿಯಿಂದ ನೋಡತಕ್ಕಂಥ ಪೂಜಾರಿಗೆ ಸಮರ್ಥವಾಗಿ ಉತ್ತರವನ್ನು ಕೊಡ್ತಿರುವಂಥ ಗಂಗಾಳ ಕೂಡ ಪರಮ್ಮ ತಾನು ಇರಬಾರದು ಅನ್ನೋ ದೃಷ್ಟಿಯಿಂದ ಹೂಗಳನ್ನು ತರಲಿಕ್ಕೆ ಪೂಜಾರಿ ಹೇಳಿದಾಗ ಪರಮ್ಮ ಬೇಗನೆ ಹೂಗಳನ್ನು ತೆಗೆದುಕೊಂಡು ಬಂದು ಮತ್ತು ಅವರ ಸಂಭಾಷಣೆಯಲ್ಲಿ ತೊಡಗಿರುವಂಥ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಿಜವಾಗಿಯೂ ಗಂಡನ ಮನಸ್ಸು ಹೆಣ್ಣಿನ ಮೇಲೆ, ಹೆಣ್ಣಿನ ಮನಸ್ಸು ಗಂಡಿನ ಮೇಲೆ ಆಗುವುದು ಸಹಜವಾಗಿದೆ. ಆದರೂ ಕೂಡ ಪರಸ್ತ್ರೀಯರನ್ನು ಪಾರ್ವತಿಯಂತೆ ಕಾಣಬೇಕು ಅನ್ನುವಂಥ ನೀತಿ ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರಬೇಕು ಅನ್ನುವಂಥ ಅಂಶ ಇಲ್ಲಿ ಪರಮಳ ಬಾಯಿಂದ ಕೇಳಬೇಕಂತೆ. ಏ ಮಂಗ ಪೂಜಾರಿ, ಮತ್ತೇನು ಗದ್ದಲ ಇಡಿಸಿ ನೀನು ಗರ್ಭಗುಡಿ ಒಳಗೆ? ನನ್ನ ಮಗಳು ಜೋರಾಗಿ ಬಂತ, ಏನು ಮಾಡಿದ್ದೀನಿ ಆಕೆಗೆ? ಏನಯ್ಯಮ್ಮ ಏನಂತ ಮಾತಾಡ್ತೀನಿ, ನಾ ಏನು ಮಾಡಲಿ? ನೋಡು, ನೀ ಎಷ್ಟು ಲಗುಟಾರ ಬಂದು ನೀನು ಹೂ ತರಕಂತ ಹೋಗಿ ಬಾ ಅಂತ ಹೇಳಿದ್ ನಿನಗೆ. ಅಲ್ಲೇನು ಇಮಾನ ಐತೆ ಮತ್ತು ಆಗಿಂದ ಎಷ್ಟು ಲಗುಟ್ ಬಂದದಿ? ನನ್ನ ಮಾತು ಮರ್ಸಾಕೋಬೇಡ. ನೋಡು, ವಟ ಅಂತ ಬಾಯ್ಬಳಕ್ಕೆ ಪೂಜಾರಿದಿ ನೀನು, ಬಡಿವಾರ್ದು ಮಾತು ಬಿಡು. ತಂದನೆ ಇಲ್ಲಿ ಹೂ. ನೋಡು, ಬಸವಣ್ಣ ದೇವರಿಗೆ ಎರ್ಸಾಕ ಹೂ ತಂದನಿ. ತಗೋ ಇವನ್ನ. ಏನಮ್ಮ ಕೊಡಮ್ಮ ಹೂ ಅಂತ ಲಗುಟ ಬಂದುಬಿಟ್ಟು ನೀನು. ಏನು ಪೂಜಾರಿ, ನಾ ಬಂದ್ರೆ ಏನಾಯ್ತು? ಹೂ ಬಿಟ್ಟಿದಿಲ್ಲೋ, ತಗೋ. ನೋಡಮ್ಮ, ನೀನು ಹೂ ತಂದು ಚಲೋ ಆಯಿತು, ಬೇಗನೆ ಬಂದುಬಿಟ್ಟೆಮ್ಮ, ಭಾಳ ಚಲೋ. ಹೌದೇವ, ಮತ್ತು ಆಗಿಂದಾಗ ತೊಗೊಂಡು ಬಂದುಬಿಟ್ಟು ನಾನು. ನೋಡಮ್ಮ, ಹೂ ಪೂಜಾರಿ ದೇವ್ರಿಗೆ ಏರಿಸಿ ತಾನ ಕಿವ್ಯಾಗ ಇಟ್ಕೊಂಡು ನೋಡಲ್ಲೇ. ಅದು ಹಂಗೆ ಬಿಡಯ್ಯವ, ಅದೇನು ನಾವು ದೇವ್ರಿಗೆ ಅಂತ ಕೊಡ್ತೇವೆ, ಏನೇನಾರ ಮಾಡ್ತೈತಿ. ಎಬಡೈತಿದು ಪೂಜಾರಿ. ಹಾಗಲ್ಲಮ್ಮ, ಇನ್ನು ಬಸವಣ್ಣ ದೇವರಿಗೆ ನಾವು ಭಕ್ತಿಯಿಂದ ಹೂಗಳನ್ನು ಅರ್ಪಣೆ ಮಾಡಬೇಕಲ್ಲ. ಹಾಗೆ ತಿಳ್ಕೊಬೇಡ ಗಂಗವ್ವ, ನಾನು ಏರಿಸ್ಕೊಂಡ್ರೆ ಬಸವಣ್ಣ ಏರಿಸ್ಕೊಂಡಂಗೆ ಆಗಲಿ ಬಿಡಮ್ಮ. ಆತು ಬಿಡಮ್ಮ, ಬಸವಣ್ಣ ದೇವರಿಗೆ ಈ ನೈವೇದ್ಯ ಕೊಟ್ಟು ಬಿಡಮ್ಮ. ತಗೋರಮ್ಮ, ಈ ಎಡಿ ತಗೋರಮ್ಮ, ತಗೋ ಇಲ್ಲಿ. ಪೂಜಾರಿ ತಗೋ, ದೇವರಿಗೆ ನೈವೇದ್ಯ ತಂದು ಎಡಿ ಮಾಡಿ ಮೊದಲು ತಾರಯಮ್ಮ. ಪರಮ್ಮ, ಏನು ಘಮ 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 ವಾಸನೆ ಬರ್ತೈತಿ. ಯಾರು ಮಾಡಿದ್ರಿ ನೈವೇದ್ಯ ಅಡಿ? ನನಗೂ ಹಸುವಾಗೈತಿ, ಮೊದಲು ನಾನು ತೆತ್ತೀನಿ ತಗೋ. ಏನು ಪೂಜಾರಿ ನೀನು? ನಾವು ದೇವ್ರಿಗೆ ಅಂತ ನಿನ್ನ ಕೈಯಾಗ ನೈವೇದ್ಯ ಮಾಡಿ ತಂದು ಕೊಟ್ರೆ ಅದನ್ನು ನೀ ತಿಂತಿಲ್ಲ, ದೇವ್ರಿಗೆ ಮೊದಲು ಇದನ್ನು ಮಾಡಿ ನಡಿಬೇಡ. ಅಪ್ಪರಮ್ಮ, ಬಿಡಬೇಡಮ್ಮ. ಯಾಕಂತಂದರೆ ಹಸದ ಹೊಟ್ಟೆ ಏನಂತಂದರೆ ಅದು ದೇವರ ಸಮಾನನ. ಯಾರು ತಿಂದ್ರೆ ಏನು, ಆ ದೇವರಿಗೆ ಅರ್ಪಣೆ ಮಾಡಿ ಪೂಜಾರಿ ತಿಂತಾನ ಅಂದ್ಕೊಳ್ಳೆ ತಿಂದ್ರೆ ಅದು ತಪ್ಪಲ್ಲಿ ತಿನ್ನಲಿ ಬಿಡುವ. ಇವ ಹಸ್ದೈತಿ ಕಾಣ್ತೈತೆ, ಅವ ತಿಂದರೂ ಬಸವಣ್ಣ ದೇವ್ರು ತಿಂದಂಗೆ ತಿಳ್ಕೊಂಬಿಡು ನಾವು. ಹೌದಮ್ಮ, ನೋಡು, ಹಸಿದ ಹೊಟ್ಟೆಗೆ ಅನ್ನ ನೀಡೋದೂ ಧರ್ಮದ. ಅವನು ಹೇಗೆ ಇರೋವಲ್ಯಾಕ, ಅವನು ಎಷ್ಟೇ ಆದರೂ ಬಸವಣ್ಣ ದೇವರ ಪೂಜಾರಿ ಅಂದಾಗಲೇ ಅವನು ಊಟ ಮಾಡಲಿ, ಅದು ದೇವ್ರಿಗೆ ಮುಟ್ಟಿದಂಗೆ ಆಯಿತು. ಯವ್ವ, ನನ್ನದು ಎಂಥ ದೊಡ್ಡ ಮನಸ್ಸು. ಹೌದಮ್ಮ, ಹಸಿದ ಹೊಟ್ಟೆಗೆ ಅನ್ನ ಹಾಕಿದರೆ ಪುಣ್ಯ ಬರ್ತೈತೆ ಅಂತಾರಮ್ಮ. ಇನ್ನು ನೀನು ಕರ್ಪೂರ ಹಚ್ಚಿ ತೆಂಗಿನಕಾಯಿ 2 ಒಡಿಸ್ಕೊಂಡು ಬರಬೇಕಮ್ಮ. ನಾ ಇಲ್ಲಿ ಇರ್ತೀನಿ. ತೆಂಗಿನಕಾಯಿ ಒಡ್ಸೋಕೆ ನಾನು ಹೋಗಲಿ, ಕರ್ಪೂರನ ಅಲ್ಲಿ ಹೊರಗೆ ಹಚ್ಚೋನು. ಹೌದಮ್ಮ, ಹೊರಗಡೆ ಏನು ಮಾಡಿದಾರಲ್ಲ ಅಲ್ಲಿ ನೋಡು, ಕರ್ಪೂರ ಹಚ್ಚೋ ಸಲುವಾಗಿ ಇದು ಮಾಡಿದ್ದಾರೆ. ಅದೇ ಜಾಗದ ಕರ್ಪೂರ ಹಚ್ಚಬೇಕು, ಅಲ್ಲೇ ಮುಂದೆ ತೆಂಗಿನಕಾಯಿ 2 ಒಡಿಸ್ಕೊಂಡು ಬಾರಮ್ಮ. ಆಗಲಿವ. ಹೌದು ಪರಮ್ಮ, ಹೋಗಿ ಬಾ, ಊಟ ಬರೋಕೆ ಹೋಗಬೇಡ. ಅಲ್ಲ, ಕೆಲಸ ಮುಗ್ಕಲ್ಲ, ಅಲ್ಲೇ ನನ್ನ ಕೆಲಸ ಬರತ್ತೇನೆ, ಸಮಾಧಾನಲೇ ಬಾ, ಅದಕ್ಕೇನಾಗತ್ತೈತಿ, ಇಲ್ಲಿ ಇರ್ತಾಳವ್ರ. ಆಗಲೇವ. ನೋಡು ಪೂಜಾರಿ, 2 ಕಾಯಿನ ಒಡೆದು ಕೊಡಕ್ಕೆ ಹೇಳ್ತಾನೆ. ಕಾಯಿ ಹೊಡ್ಯಾಕೆ ಅಲ್ಲಿ ಯಾಕೆ ನಾನಾ ಹುಷಾರಂತೂ ನಾನು ಹೊಡಿತೀನಿ. ಎಷ್ಟು 2 ಕಾಯಿ ಅದಲ್ಲೋ ತರಿಲಿ ಒಡೆದು ಕೊಡ್ತಾನೆ ನಾನು. ನೋಡಮ್ಮ ಹೇಗೆ ಮಾಡ್ತಾತಾನಿವ. ಅದು ಹಂಗೆ ಬಿಡಯವ. ಪರಮ, ನೋಡಿ, ತೊಟ್ಟಿಲಕಾಯಿ ಹೊಡೆದವು, ನಿಮ್ಮ ಮನುಷ್ಯನಾಗ ಇದ್ದಂಗೆ ಆಗ್ತೈತಿ. ತಗೋ ಈ ಬೂಮೂರು ಬಟ್ಲ ಹೂವು. ನಾವು 2 ಕಾಯಿ ಕೊಟ್ಟಿದ್ದೀವಲ್ಲ. ಹೌದಾ ಪೂಜಾರಿ, ನಾವು 2 ಕಾಯಿ ಕೊಟ್ಟಿದ್ರೆ 4 ಬಟ್ಲ ಅದು. ಅಮ್ಮ ಪರಮ,
ನಾವು ದೇವ್ರಿಗೆ ಬಂದದ್ದು ಚಲೋ ಆಯ್ತು ಬಿಡಮ್ಮ. ದೇವರಿಗೆ ತೊಟ್ಲೆಕಾಯಿನ ಹೊಡೆದಾರ ನೋಡುವ, ನನ್ನ ಮನಸ್ಸಿಗೂ ಸಮಾಧಾನ ಆಯ್ತು ನೋಡಿ ಪರಮ್ಮ. ಹೌದಲ್ಲ ಇವ, ಹೆಣ್ಮಕ್ಳಿಗೆ ನೋಡಿ ಎಷ್ಟೇ ಆದರೂ ಹೊಟ್ಟೆಲೇ ಆಗಬೇಕು, ಹೊಟ್ಟೆಲಿ ಮಕ್ಕಳು ಹುಟ್ಟಬೇಕು ಅಂತ ಆಸೆ ಇರ್ತೈತೆ. ಅದಕ್ಕಾಗಿ ನಿನಗೂ ಸಮಾಧಾನ ಆಯ್ತು, ನನಗೂ ನೋಡುವ ಹೊಟ್ಟೆ ತುಂಬ್ದಂಗೆ ಆಯ್ತು. ಆದರೆ ಈ ಪೂಜಾರಿ ನಮಗೆ 3 ಬಟ್ಲ ಕೊಟ್ಟು ನೋಡ್ಯವ. ನಾವು 2 ಕಾಯಿ ಒಡಿಸಿದ್ದೀವಲ್ಲೋ, ಹೌದು. 4 ಬಟ್ಲು ಬರಬೇಕಲ್ಲೋ, ಹೌದು. ಹಂಗಾರೆ ಕೇಳಮ್ಮ ಆ ಪೂಜಾರಿನ ಏನಂತಾನು. ಹೌದು ತಡಿಯವ, ಈ ಪೂಜಾರಿ ಏನಾದ್ರೂ ಒಂದು ಕಿತ್ತಾಬಜ್ಜಿ ಇರ್ತೈತಿ. ಮತ್ತು ಅಷ್ಟು ಸೂತ್ರ ಇಲ್ಲ. ಏ ಮಂಗೆ ಪೂಜಾರಿ, ಯಾಕ ಪರಮ ಏನಂತೀನಿ, ಅಲ್ಲ ಗುಡಿಯಾಗ ಕೂತ್ಕೊಂಡು ಭಕ್ತರಿಗೆ ನೀನು ಹಿಂಗೆ ಮೋಸ ಮಾಡೋದ? ಏನ ಪರಮ್ಮ, ನಾ ಏನು ಮೋಸ ಮಾಡಿದನು? ಮತ್ತು ನಾವು 2 ಕಾಯಿ ಹೊಡ್ಯಾಕೆ ಕೊಟ್ಟಿದ್ದೀವಲ್ಲೋ, ಕೊಟ್ಟಿದ್ರಿ. ಮತ್ತು ನಮಗೆ 4 ಬಟ್ಲು ಬರಬೇಕಲ್ಲೋ, ಹೌದು ಬರಬೇಕು. ನೀ 3 ಬಟ್ಲ ಯಾಕೆ ಕೊಟ್ಟರಿ? ಹೆಂಗೆ ನೋಡು ಪರಮ್ಮ, ನಾವು ಅಡವಾರದಾಗ ದೇವರಿಗೆ ಯಾರಾದರೂ ಭಕ್ತರು ಬಂದ್ರೆ ಬಂಡಿ ಕಾಯಿ ತುಂಬ ತಂದರೂ ಹಂಗನ ಹೊಡೆದು ಕೊಡ್ತು. ಹೌದು, ಅಡವಾರದಾಗ ಬಂದ್ರಾಗ ಎಷ್ಟು ಅವ್ರು ಬಂಡಿ ತುಂಬ ತಂದರೂ ಸಹಿತ ಎಲ್ಲ ಹಂಗೆ ಕೊಡ್ತೀವಿ, ರೊಕ್ಕ ಗಿಕ್ಕ ಏನು ತಗೋದಿಲ್ಲ. ಹೌದು, ಈಗ ಜಾತ್ರೆ ನಡೆಯೈತಿ, ಇಂಥ ಜಾತ್ರೆಯಾಗ ಬಂದ್ರೆ ಒಂದು ದುಡ್ಡು ತೊಗೊಂಡು ಕಾಯಿ ಹೊಡೆದು ಕೊಡ್ತೇವೆ, ಇಲ್ಲಾದ್ರೆ ಒಂದು ಬಟ್ಲ ಇಟ್ಕೋತೀವಿ ನೋಡು. ಅದ್ರಾಗ ಏನೈತಿ, ನಮಗೂ ಹೊಟ್ಟಿಗೆ ಬೇಡನ. ಕರೆ ಬಿಡ ಪೂಜಾರಿ, ನಿಮ್ಮದು ಬರೋಬ್ರಿ. ಪೂಜಾರಿ ಆದರೆ ಏನಂತ, ನಿಮಗೂ ಹೊಟ್ಟಿಗೆ ಬೇಕಲ್ಲ. ಆತು ಬಿಡಪ್ಪ ಪೂಜಾರಿ, ನನಗೂ ಗೊತ್ತಿರಲಿಲ್ಲ ಬಿಡಪ್ಪ. ನಮ್ಮವ್ವ ಗಂಗವ್ವ ಕೇಳಿದಳ, ಅದಕ್ಕೆ ಕೇಳಿ. ಅಯ್ಯ ನನ್ನ ಮಗಳ ಗಂಗವ್ವ, ಏನಾಯ್ತು ಪರಮ್ಮ, ನಾವು ಅಡವಾರದಾಗ ಬಸವನ ದೇವ್ರಿಗೆ ಬಂದರೆ ನಾವು ಬಂಡಿ ತುಂಬ ಆ ಕಾಯಿ ತಂದರು ಹಂಗೆ ಹೊಡ್ಕೊಡ್ತಾರತ್ತಮ್ಮ, ಮತ್ತು ಅನ್ನ ತಂದರು ಹಂಗೆ ಮಾಡಿಕೊಡ್ತಾರತ್ತ. ಆದ್ರೆ ಈ ಜಾತ್ರೆಗೆ ಅದಲ್ದಾಗ ಬಂದೀವಿ ಅಂದ ಕೂಡಲೇ ಒಂದು ದುಡ್ಡಾರು ತೊಗೋತಾರಂತ, ಇಲ್ಲಾಂದ್ರೆ ಒಂದು ತೆಂಗಿನಕಾಯಿ ಬಟ್ಲ ತೊಗೋತಾರಂತ ನೋಡುವ. ಹಿಂಗೇನು ಪರಮ್ಮ, ಆಗಲಿ ಬಿಡಮ್ಮ. ಹಿಂಗೆ ಮಾಡು, ನಮಗೆ 4 ಬಟ್ಲು ಬೇಕಂದ್ರೆ ಸಮ ಆಗ್ತವೆ. ನೀನು ಹತ್ತಲೇ ಒಂದು ದುಡ್ಡು ಇದ್ದರೆ ಅದನ್ನು ಪೂಜಾರಿ ಕೊಟ್ಟು ಬಿಡಮ್ಮ, ನಿನಗೆ ಆಮೇಲೆ ನಾ ಕೊಡ್ತೀನಿ. ಕೊಬ್ಬರಿ ಬಟ್ಲ ಇಸ್ಕೊಂಡು ಬಿಟ್ಬಿಡಮ್ಮ, ಅಂದ್ರೆ 3 ಒಯ್ದು ಬೇಡ ಹಿಂಗಂತೇವ. ಅದಕ್ಕೆ ನೀನು ಸಂಶಯ ತಿಳ್ಕೊಬೇಡವ, ಯಾಕಂದ್ರೆ 3 ಅಂದ್ರೆ ಭಾಳ ಮಹತ್ವದಂತಾರೆ. ನೋಡು, ಆಡಿದ್ರೆ 3 ಮಾತು, ಹುಡಿದ್ರೆ 3 ಗುರಿ ಅಂತಾರು. ಅದೇನೇ ಇರಲಿ ಪರಮ್ಮ, ನಾವು ಹೆಣ್ಮಕ್ಳು ಅದು ನೋಡು, ದೊಡ್ಡ ಮಣ್ತಂದ ಹೆಣ್ಮಕ್ಳವಿ. ನಮ್ಮ ಹಿರಿಯ ಏನು ಹೇಳ್ಯಾರು ನೋಡು, ದೇವರಿಗೆ ಹೋಗಿ ಕಾಯಿ ಕಪ್ರ ಮಾಡಿಕೊಂಡು ಬಾ, ನೈವೇದ್ಯ ಕೊಟ್ಟು ಬಾ, ಗಂಡ ಮಗನ ಬಿಡ್ಕೊಂಡು ಬಾ ಅಂತಂದಾರ. ಅನ್ಕೊಳ್ಳಿ ಬೆಸಾಯಕ್ಕೆ ಹೋಗಿದ್ದಮ್ಮ, ಸಮಾನನ ಇರಲಿ, 4 ಬಟ್ಲನ್ನು ತೊಗೊಂಡು ಹೋಗೋನು. ನಿನ್ನ ಕೈಯಾಗ ಒಂದು ದುಡ್ಡಿದ್ರೆ ನೋಡಿ ಕೊಟ್ಬಿಡು. ಆಗಲಿ ವಾ. ಏ ಪೂಜಾರಿ, ನನ್ನ ಕೈ ಒಂದು ಇದು ದುಡ್ಡು ಅದು ತಗೋಯ್ದು. ನಮ್ಮ ಗಂಗವ್ವ ಕೊಬ್ಬರಿ ಬಟ್ಲ ಕೊಟ್ಟು ಬಿಡಾಕಿಗೆ, ಯಾಕಂದ್ರೆ ಸಮ ಹೋಗ್ಬೇಕಂತ ಆಸೆ ಐತಿಕಿಗೆ. ತಗೋ ಈ ದುಡ್ಡು. ಯಮ್ಮ, ಈ ದುಡ್ಡ ಭಾಳ ಹಳಿದ ಕಾಣ್ತೈತಿ. ಅದ ಏನು ಮಾತಾಡ್ತಿ, ದುಡ್ಡು ಹಳಿದಿರ್ತೈತಿ, ಅದು ನಿನ್ನ ಕೈಯಿಂದ ಬತ್ತಲದ ಹಳಿದಲ್ಲ. ಅವ್ರಿವ್ರ ಕೈ ಆಸೆಗೆ ಸಾಸಿಗೆ ಕಲ್ಲಾಗೈತೆ ಅಂದು ಇದು ನಡೀದಿಲ್ಲ. ತಗೋತೀವೋ ಏನು ಹೊರಗೆ ಹೋಗಿ. ಪೂಜಾರಿ ಎಷ್ಟು ಸೊಕ್ಕಿನ ಏನಿ ಅಲ್ಲ, ದುಡ್ಡು ಅಂದ್ರೆ ಲಕ್ಷ್ಮೀನ ಯಾರು ಒಗಿತಾರು ಸೊಕ್ಕಿನ ಪೂಜಾರಿ. ಇದು ಒಂದು ದುಡ್ಡು ನಮ್ಮದು ಮುದುಕನ ತಂಬಾಕದ ಚಿಲ್ಲಾಗಿತ್ತು, ಅದಕ್ಕೆ ಬೇಕಾಗತ್ತೆ ಇಟ್ಟಿತ್ತು, ನಾನು ತೊಗೊಂಡು ಬಂದೀನಿ. ಈ ದುಡ್ಡು ಅಂದ್ರೆ ಏನಂತಿದ್ದಿ ಏನು ಹೇಳಮ್ಮ. ನೋಡಮ್ಮ, ದುಡ್ಡು ಭಾಳ ಮಹತ್ವದ್ದು. ಈ ಪೂಜಾರಿಗೆ ಏನು ಬೇಕು ಅಲ್ಲ, ದುಡ್ಡು ಯಾಕಂತಂದ್ರೆ ದುಡ್ಡಿಲ್ದನ್ನ ಜೀವನನ ಇಲ್ಲ ನೋಡಮ್ಮ. ದುಡ್ಡು ಬೇಕಲ್ಲ, ಮನುಷ್ಯಗೆ ಸಾಕೆಂಬುದೇ ಇಲ್ಲ ಅಂತ ಹೇಳ್ತಾರೆ. ಬದುಕಿನ ಬವಣೆಗೆ ಬೇಕು ನಿಡ್ಡು, ಬಂಗಾರ ಅಂದ್ರೆ ಬೇಕು ದುಡ್ಡು, ಬಟ್ಟೆ ಬರೆಯ ಕೊಳ್ಳಾಕ ದುಡ್ಡು, ಬರಗಾಲ ಪರಿಹಾರವಾಗಿ ದುಡ್ಡು ಥರ. ದುಡ್ಡು ಇಲ್ಲದೆ ಏನಿಲ್ಲ ಅಲ್ಲ. ದುಡ್ಡು ತೊಗೊಂಡು ಸ್ವಲ್ಪ ಸಮುದ್ರ ಬೇಕು. ನೀ ಐತೆ ನಿಂದು ನಡೆಯಾಗಿಲ್ಲ ತಾನೆ ನಾವು. ಹೌದೇವ, ನೋಡು ನಾನು ದುಡ್ಡು ಸಮುದ್ರ ತಿಂತಾನು, ನಿನ್ಗಾರ ಹೆಂಗೆ ಇರಿಸತಿ ಇರ್ಲಿ ಬಿಡಮ್ಮ ಅಂದ್ರೆ ಅವಾಗ ನಿನ್ನದು ಹೊಸ ದುಡ್ಡು ಬೇಕಾಗೈತೆ ನೋಡವ. ಅವಾಗ ಏನಂತೀ ಹೂವ ಏನು ಮಾತಾಡ್ತೀಯಪ್ಪಮ್ಮ ಏನು ಅಲ್ಲ, ನಂದು ನಿಂದು ಅನ್ನುವಂಥ ಏನು ಭೇದ. ಹೌದಮ್ಮ, 4 ಕೊಟ್ರೆ ಇದು ಸಮುದ್ರ ತಿಂತಾನ,
ಅದ ನಿನ್ನ ನೋಡ್ಯಾನ ನೋಡು. ಏನು ಪರಮ್ಮ ಏನು ಮಾತಾಡ್ತಿ? ಹಂಗಲ್ಲ ಯವ್ವ, ಮತ್ತು ದುಡ್ಡಿನಾಗ ನೋಡು, ನಂದು ದುಡ್ಡಾದರೆ ನಿನ್ನ ದುಡ್ಡು ಎಲ್ಲ ಒಂದ ಹೌದಲು? ಹೌದು. ಅದನ್ನ ಬಿಟ್ಟು ಮತ್ತು ಪೂಜಾರಿ ನಿಂದು ದುಡ್ಡು ಸಮದತಿ ಅವು ಕೊಡಿಸಂತಂದ್ರೆ ನಿಂದು ಹೊಸಾದು ನೋಡಿದ ನಾವು. ಏನು ಮಾತಾಡ್ತೀಯ ಪರಮ್ಮ? ಹಾಗಾದ್ರೆ ಪರಮ್ಮ, ನನ್ನ ಕಡೆ ಈ ಹೊಸ ದುಡ್ಡು ಐತಿ, ಇಲ್ತಿದ್ದೀನಿ. ಇದನ್ನು ಪೂಜಾರಿಗೆ ಕೊಟ್ಟು ನಮ್ಮ ಕೊಬ್ಬರಿ ಬಟ್ಲ ಇಸ್ಕೊಂಡು ಬಾರಮ್ಮ ಹೋಗೋಣ ಬೇಗ. ಹಿಂಗೈತಮ್ಮ. ಅಲ್ಲ, ಹೊಸ ದುಡ್ಡು ಹಳೆ ದುಡ್ಡು ನೋಡಿ ಎಷ್ಟು ಕಣ್ಣು ಇಟ್ಟದ ನಾವು. ಅಲ್ಲ, ಈಗ ನೋಡೋನು ನಿನ್ನ ಹೆಸರು ಬಿಡಲಿ, ನನ್ನ ಹೆಸರು ಹೇಳ್ತಾನೆ. ಪೂಜಾರಿ, ನನ್ನ ಕಡೆ ಇನ್ನೊಂದು ಹೊಸ ದುಡ್ಡು ಐತಿ ನೋಡು, ಇದು ತೊಗೋತೀನಿ ತಗೋ. ನಿನ್ನ ಕೈಯಿಂದ ತೊಗೋದಿಲ್ಲ ಪರಮಾಣ. ಅಲ್ಲ, ಮತ್ತು ನನ್ನ ಕೈಯಾಗ ಮತ್ತು ಈಗ ಹೊಸ ಬೇರೆ ದುಡ್ಡು ಐತೆ, ಇದೇ ಕೊಟ್ಟದ ಸಮುದ್ರ ಇದಕ್ಕೇನು ಚಲೋ ಆಗಿತ್ತಲ್ಲ. ಆದರೆ ನಿನ್ನ ಕೈಯಾಗೇನು ತೊಗೋದಿಲ್ಲ, ಮತ್ತು ಯಾರ ಕೈಯಾಗ ಕೊಡ್ಬೇಕು? ಅವ್ರ ಕಡೆಯಿಂದ ಕೊಡಿಸಲ್ಲ. ಏನು ಪೂಜಾರಿ ಏನು ಮಾತಾಡ್ತೀನಿ ನೀನು? ಯಾರು ಕೊಟ್ಟರೆ ದುಡ್ಡು ಅಂದಲ್ಲ ನೋಡು. ಫಲ ಯಾರಿಗೆ ಬೇಕಾಗ್ಯಾವು? ನಮ್ಗೆ ಹಂಗೆ ಹೋಗ್ಬೇಕಾಗ್ಯಾವು. ಮತ್ತು ಯಾರು ಕೊಡಬೇಕು ಅವ್ರ ಕೈಯಿಂದ ಕೊಟ್ಟರೆ ಅದಕ್ಕೆ ಫಲ ಇದಾಕತಿ ನೋಡು. ನಮ್ಮಂಥವು ಐಗಳು ನಾವು ಮನೆಗೆ ಬರ್ದಂದ್ರೂ ಕೂಡ ನಮಗೆ ಹೊಟ್ಟೆ ತುಂಬ ಊಟ ಹಾಕಿದ ನಂತರ ನೀವು ಏನಾದರೂ ಒಂದು ದುಡ್ಡು ಕೊಡಬೇಕಾ? ದಕ್ಷಿಣ ಯಾಕೆ ಕೊಡಬೇಕಂತಂದ್ರೆ, ನೀವು ಎಷ್ಟೆಲ್ಲ ಬಂದಿದ್ದೀರಿ ಮನೆಯಿಂದ ಮಡಿಗಲೇ ಚಂದ ಸೀರೆ ಉಟ್ಕೊಂಡು, ಕುಫ್ಸ ಹಾಕ್ಕೊಂಡು, ಅಲಂಕಾರ ಮಾಡಿಕೊಂಡು, ಬಂಗಾರ ಆಭರಣ ಹಾಕ್ಕೊಂಡು ಲಕ್ಷ್ಮಿ ಕಣ್ಣಂಗೆ ಕಾಣ್ತಾಳೆ ಗಂಗಾ. ಮತ್ತು ಆಕೆಗೆ ಫಲ ಬೇಕಾಗ್ಯಾವು. ಅದಕ್ಕೆ ಆಕೆ ಗಂಡ ಹೇಳ್ದಂಗೆ ಆಕೆ ನೋಡು, ಬಸವಣ್ಣ ದೇವರು ಅವ್ರ ಮನೆ ದೇವರು ಅಂದ್ಕೂಲೆ ಇಲ್ಲಿ ಬಂದದ ನಿನ್ನ ಕರ್ಕೊಂಡ. ಮತ್ತು ನೀವು ಬಂದ ಅನುಕೂಲೆ ನಿಮ್ಮನ್ನು ನಾ ಒಳಗೆ ಗರ್ಭಗುಡಿಯಾಗ ಕರ್ಕೊಂಡು ನಿಮ್ಗೆ ಏನೆಲ್ಲ ಏನು ಮಾಡಿಸಿ ನಿಮ್ಮ ಕೈಯಿಂದನ ಎಲ್ಲ ಪೂಜೆ ಮಾಡಿಸೀನಿ. ಹೌದಲ್ಲೋ? ಹೌದು ಬಿಡಣ್ಣ. ನಾ ಪೂಜಾರಿ ನಿಮ್ಮ ಹಿಡಿದು ಕರೆಯೋದ. ನಾವು ಬಂದು ಕೂಡಲೇ ಒಳಗೆ ಕರೆದು ಮತ್ತು ನಮ್ಮ ಗಂಗವನ್ನು ಕರ್ಕೊಂಡು ಕೂಡಲೇ ನಿನಗೆ ಮೈ ಮೇಲೆ ಒಂದು ನಮೂನಿನ ಆಗಾಕ ದೇವ್ರು ಬಂದಂಗೆ ಆಯಿತು. ಆಗ ನಮ್ಮ ತಂದಂಥ ಬಸವಣ್ಣನ ಸೇವೆ ಮಾಡೋಕ್ಕೆ ಬಂದ ನಮ್ಮನ್ನು ಕರೆದ ನಮ್ಮ ಗಂಗವ್ವ ತನ್ನ ಮುತ್ತಿನ ಸೆರಗಿನಿಂದನ ಬಸವಣ್ಣನ ಗರ್ಭಗುಡಿ ಸ್ವಚ್ಛ ಮಾಡಿದಾಳೆ. ಅಷ್ಟೇ ಅಲ್ದ ಆಕೆ ನೀನು ಹೇಳಿದಂಗನ ಬಸವಣ್ಣನ ಮೈ ತೊಳೆದಾಳೆ. ಯಾಕಂದರೆ ಬಸವಣ್ಣನ ಮೈ ತೊಳೆದಂದ್ರೆ ಆ ದೇವರೇ ಒಂದು ಮೈ ತೊಳೆದಂಗನ. ಆಗ ನೀ ಹೇಳಿದಂಗನ ಬಸವಣ್ಣನ ಮೈ ತೊಳೆದಾಳೆ. ಆಮೇಲೆ ತಾನ ಶ್ರೀಶೈಲದಿಂದ ವಿಭೂತಿ ತರಿಸಿದ್ದು, ಆ ವಿಭೂತಿಯನ್ನು ಕೊಟ್ಟದಾಳೆ. ಅದು ವಿಭೂತಿನೂ ಹಚ್ಚಿದಿ, ಗಂಧ ಹಚ್ಚಿದಿ, ಹೂವು ಹಾಕಿದಿ. ಇನ್ನು ಮೇಲೆ ನೀನು ಹೇಳಿದಂಗೆ ಪೂಜಾನೂ ಆಗೈತಿ, ಮಂಗಳಾರತಿನೂ ಆಯಿತು. ಇನ್ನು ಮೇಲೆ ನಾನು ದಕ್ಷಿಣ ಅಂತೇಳಿ ನಿಮಗೆ ದುಡ್ಡನ್ನು ಕೊಡ್ತಾಯಿದ್ವಿ. ಈ ದುಡ್ಡು ತಗೋ, ನಮ್ಮ ಗಂಗಮ್ಮ ವರ್ಷ ಆಗೋದ್ರೊಳಗೆ ಗಂಡ ಮಗ ಆಗಲಿ ಅಂತೇಳಿ ಬಸವಣ್ಣಗೆ ಬಿಡ್ಕು. ಆಯ್ತು ನೋಡಮ್ಮ, ನೀ ಹೇಳ್ದಂಗೆ ಇಂಥ ಹೊಸ ದುಡ್ಡು ಕೊಟ್ರೆ ಯಾರಿಗೆ ಮನಸ್ಸಿಗೆ ಬರೋಂಗಿಲ್ಲ. ನನಗಟ್ಟಲ್ಲ, ದೇವರಿಗೂ ಮನಸ್ಸು ಬರ್ತೈತಿ. ಇನ್ನು ವರ್ಷ ತುಂಬೋದ್ರೊಳಗೆ ನಿಮ್ಮ ಗಂಗವ್ವಗ ಗಂಡ ಮಗ ಆಗ್ತೈತಿ. ಮುಂದೆ ವರ್ಷ ಬರುವಾಗ ಗಂಡ ಮಗನ ಎತ್ಕೊಂಡು ನಮ್ಮ ಗುಡಿಗೆ ಬರ್ಬೇಕು. ನಾನು ದಾರಿ ಕವಿತೇನೆ. ದುಡ್ಡ ತಗೋ ನಿನ್ನ ಕೊಬ್ಬರಿ ಬಟ್ಲ, ಇದು ಆಶೀರ್ವಾದ. ಮುಂದಿನ ವರ್ಷಕೊಂಡು ನಿಮ್ಗೆ ಗಂಡ ಮಗ ಆಗ್ತೈತಿ. ಪೂಜಾರಿ ಈ ಬಟ್ಲ ತಗೋಯವ, ಇದು ದೇವರು ಬರೋ ಹೊಸ ತಿಳ್ಕೊಂಡು ಮುಂದಿನ ವರ್ಷ ಆಗಿಬಿಟ್ರೆ ನಮಗೆ ಗಂಡ ಮಗ ಆಗ್ತಂತ ಹೇಳನು. ಆ ಬಸವಣ್ಣ ಪುಣ್ಯದಿಂದ ನಮ್ಮ ಮನೆ ಬೆಳಗುವಂಥ ಜ್ಯೋತಿ ಬರ್ತಾನೆ. ಆ ಬಸವಣ್ಣಗೆ ನಾವು ನಮಸ್ಕಾರ ಮುಂದಕ್ಕೆ ಹೋಗೋಣ. ನಮಸ್ಕಾರ ಮಾಡಮ್ಮ.